ದಸರಾ ಉದ್ಘಾಟನೆಗೆ ಬಾನು ಮುಸ್ತಾಕ್ ನೇಮಕ ಹಿನ್ನೆಲೆಯಲ್ಲಿ ಕಲಬುರಗಿಯಲ್ಲಿ ಶಾಸಕ ಯತ್ನಾಳ್ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇನ್ನು ದಸರಾ ಉದ್ಘಾಟನೆಗೆ ಸಂಬಂಧಪಟ್ಟಂತೆ ಯತ್ನಾಳ್ ಅವರು ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸನಾತನ ಧರ್ಮ ಗೌರವಿಸುವವರ ಕಡೆಯಿಂದ ಈ ಪೂಜೆ ಮಾಡಿಸಬೇಕು. ಕನ್ನಡ ಧ್ವಜ ಹಾಗೂ ಭುವನೇಶ್ವರಿಗೆ ವಿರೋಧ ಮಾಡಿದ್ದಾರೆ. ಜೊತೆಯಲ್ಲಿ ಅಂತವರ ಕೈಯಿಂದ ಹೇಗೆ ಪೂಜೆ ಮಾಡಿಸ್ತಾರೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಚಾಮುಂಡಿ ದೇವಿಯ ಆರಾಧನೆ ಹಿಂದೂಗಳು ಮಾಡ್ತಾರೆ. ಇನ್ನು ಮುಸ್ಲಿಮರಲ್ಲಿ ಮೂರ್ತಿ ಪೂಜೆ ಮಾಡುವಂತ ಪದ್ಧತಿನೇ ಇಲ್ಲ ಅವರಲ್ಲಿ. ಹಾಗಾಗಿ ಮೂರ್ತಿ ಪೂಜೆ ಮಾಡುವರನ್ನ ಕೊಲ್ಲಿ ಅಂತಾರೆ. ಈ ರೀತಿ ಇರೋ ಸಂದರ್ಭದಲ್ಲಿ ಹೇಗೆ ಮಾಡಿಸ್ತೀರಾ ಅಂತ ಕಲಬುರಗಿಯಲ್ಲಿ ಶಾಸಕ ಯತ್ನಾಳ್ ದಸರಾ ಉದ್ಘಾಟನೆಗೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದು ಚಾಮುಂಡಿ ದೇವಿಯ ಒಂದು ಪೂಜೆ ಮತ್ತು ಪುಷ್ಪಾರ್ಚನೆ ಇದೆಲ್ಲ ಹಿಂದೂ ಸನಾತನ ಧರ್ಮದ ಒಂದು ಪದ್ಧತಿ. ಯಾರು ಸನಾತನ ಧರ್ಮದಲ್ಲಿ ವಿಶ್ವಾಸ ಇಡ್ತಾರೋ, ಯಾರು ಸನಾತನ ಧರ್ಮವನ್ನು ಗೌರವಿಸ್ತಾರೋ ಅಂಥವ್ರ ಕಡೆಯಿಂದ ಪೂಜೆ ಮಾಡೋದು. ಸಾಕಷ್ಟು ಮಂದಿ ಮಹಿಳೆಯರು ಅದಾರ, ದಲಿತ ಮಹಿಳೆಯರು ಅದಾರ. ಸಾಕಷ್ಟು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಮಹಿಳೆಯರು ರಾಜ್ಯದಲ್ಲಿ ಕಡಿಮೆ ಇಲ್ಲ. ಯಾರು ಕನ್ನಡ ಧ್ವಜವನ್ನು ವಿರೋಧ ಮಾಡಿದ್ರು, ಕನ್ನಡದ ಬಾವುಟದಲ್ಲಿ ಹಳದಿ ಮತ್ತು ಕೆಂಪು ಇದ್ದಿದ್ದು ಅರಿಶಿಣ ಕುಂಕುಮ ಅಂತೇಳಿ ಲಕ್ಷ್ಮಿಗೆ ಹೋಲಿಸಿದ್ರು, ಅದನ್ನು ವಿರೋಧ ಮಾಡಿದರು. ಕನ್ನಡವನ್ನು ಭುವನೇಶ್ವರಿಯ ದೇವಿಯ ಮೂರ್ತಿಯನ್ನು ವಿರೋಧ ಮಾಡೋದಂಥವ್ರು ಇವ್ರಿಗೇನು ನೈತಿಕತೆ ಇದೆ? ಚಾಮುಂಡಿ ದೇವಿಯ ಆರಾಧನೆ ಹಿಂದೂಗಳು ಮಾಡ್ತಾರೆ. ಡಿ.ಕೆ. ಶಿವಕುಮಾರ್ ಹೇಳ್ತಾರೆ ಇದು ಸಾರ್ವಜನಿಕತೆ. ಹಾಗಾದ್ರೆ ಈ ದೇಶದಲ್ಲಿರುವ ವಕಾಫ್ ಆಸ್ತಿಗಳು ಸರ್ಕಾರದಿಲ್ಲ, ಏನೋ ಅವ್ರ ಅಪ್ಪಂದ ಏನಮ್ಮ ಅವ್ರ